ಅಲ್ಲೆಲೂಯಾ, ಅಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟಾಗ ದೇವರು ದೇವ ಸೇವಕರು ವಂದನೆ ಸಲ್ಲಿಸ್ತೇನೆ. ಎಲ್ಲ ಸಂತೋಷವಾಗಿದ್ದೀರಾ? ಒಂದು ಸಮಯ ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆದ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ವರ್ಷದ ಇದು 2ನೇ ತಿಂಗಳು ಮೊದಲನೇ ದಿನವನ್ನು ಸ್ವಾಮಿ ಅಪ್ಪ ನಾವು ಸಭೆಯಾಗಿ ನಿನ್ನ ಸನ್ನಿಧಿಯಲ್ಲಿ ಆರಾಧಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಈ ತಿಂಗಳ ಮೊದಲನೇ ದಿನದ ಸ್ವಾಮಿ ನಾವು ಮಾಡುವಂತೆಲ್ಲ ಸ್ತುತಿ ಆರಾಧನೆ ಪ್ರಾರ್ಥನೆ ಅಪ್ಪ ನಿನ್ನ ಸನ್ನಿಧಿ ಸುಗಂಧ ಧೂಪವಾಗಿ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಈ ಸಮಯದ ವಾಕ್ಯ ಭಾಗವನ್ನು ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಬಂದಿರುವಂಥ ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿದ್ದೆ ಕರ್ತನೆ. ಪವಿತ್ರಾತ್ಮನೆ ಅಪ್ಪ, ನೀನು ತಾನೇ ಸಹಾಯ ಮಾಡತ್ತ. ನಿನ್ನ ಆತ್ಮನ ನಮ್ಮ ಮಧ್ಯೆ ಚಲಿಸಲ್ಪಡಲಿ ಕರ್ತನೆ. ನನ್ನನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ನಿನ್ನ ಆಲೋಚನೆ ತಿಳಿಯಪಡಿಸಿದ ಸ್ತೋತ್ರ. ಆದಿಂದ ಅಂತ್ಯದವರು ನೀನು ನಡೆಸಿಕೊಡುವುದಕ್ಕೆ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸುವಿನ ನಾಮದ ಪ್ರಾರ್ಥನೆ ತಂದೆ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಆಮೆನ್. ದೇವರ ಅತಿ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಬಾರಿ ವಂದನೆ ಸಲ್ಲಿಸ್ತೀನಿ. ವರ್ಷದ 2ನೇ ತಿಂಗಳ ಮೊದಲನೇ ಭಾನುವಾರ ನಮ್ಮೆಲ್ಲರಿಗೂ ಆರಾಧನೆ ಮಾಡೋ ದೇವರು ಕೃಪೆ ಕೊಟ್ಟಿದ್ದಾರೆ. ಇವತ್ತು ನಾನು ಒಂದು ಆಲೋಚನೆ ತಗೊಂಡಿದ್ದೀನಿ ಮೆಸೇಜು. ಇದು 2 ವಾರಕ್ಕೆ ಹೋಗ್ಬೋದು ಅನ್ಕೋತೀನಿ. ಇವತ್ತು ನಾನು ಅರ್ಧ ಕರ್ತನ ಮೇಲೆ ಇರೋದ್ರಿಂದ ಸ್ವಲ್ಪ ಹೇಳಿ ನಿಲ್ಲಿಸಿ ಇದು ಮುಂದಕ್ಕೆ ತಗೊಂಡು ಹೋಗ್ತೀನಿ. ಅಲ್ಲಲ್ಲಿಯಾ, ಇಲ್ಲೇ ಇದ್ದೀರಾ? ಕಳೆದ ತಿಂಗಳು ನಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಒಳ್ಳೆ ಬಲ ಕೊಟ್ಟಿದ್ದಾರೆ. ದೇವ್ರು ಕರ್ಕೊಂಡೋಗಿ ಪ್ರಯಾಣದಲ್ಲಿ ಕಾಪಾಡಿದ್ದಾರೆ. ಎಷ್ಟೋ ಜನ ನಶಿ ಹೋಗಿದ್ದಾರೆ. ಇವತ್ತು ಮೊದಲನೇ ದಿನ ಪ್ರಪ್ರಥಮವಾಗಿ ದೇವರು ಆರಾಧಿಸೋ ದೇವ್ರು ಕೃಪೆ ಕೊಟ್ಟಿದ್ದಾರೆ. ಅಲ್ಲಲ್ಲಿಯಾ, ಹೌದು. ನಾವು ಇಲ್ಲೇ ಇದ್ರ ಇವತ್ತು ಏನಪ್ಪ ಕಾನ್ಸೆಪ್ಟ್ ಅಂದ್ರೆ, ಇವತ್ತು ದೇವರು ಯಾರು? ಅಲ್ಲಲ್ಲಿಯಾ, ದೇವರು ಯಾರು? ದೇವರು ಮನುಷ್ಯನ ಮೂಲಕ ಹುಟ್ಟಂತ ದೇವರು ಯಾರು? ಮನುಷ್ಯನ ಮೂಲ ಮತ್ತು ಆತನ ಉದ್ದೇಶ. ಅಲ್ಲಲ್ಲಿಯಾ, ದೇವರು ಯಾರು ಮಾತ್ರ ಮನುಷ್ಯನ ಮೂಲ, ಮನುಷ್ಯನ ಉದ್ದೇಶ. ಇದು ನಾವು ತಿಳಿದುಕೊಳ್ಳೋಣ. ಇಲ್ಲೇ ದೇವರು ಯಾರು? ನಿಮ್ಮ ಕ್ವಶನ್ ಕೇಳೋದಾದ್ರೆ ದೇವ್ರು ಯಾರು? ನೀವು ವೈಯಕ್ತಿಕವಾಗಿ ಹೇಳೋದಾದ್ರೆ ದೇವರು ಯಾರು? ಎಲ್ಲರಿಗೂ ಸಮಯ ಸಿಗಲಿ. ಹೇಳಿ. ಸರ್ವಜ್ಞಾನಿ, ಸೃಷ್ಟಿಕರ್ತ, ರಕ್ಷಕ, ಆದಿಯು ಅಂತ್ಯವೂ. ಆಮೆನ್, ಹಲ್ಲೆಲೂಯಾ. ಹೇಳುತ್ತಾರೆ ದೇವರಿಗೆ ಸಹ ಸುಮಾರು ಹೆಸರುಗಳಿದೆ. ಆದರೆ ಮನುಷ್ಯನ ದೃಷ್ಟಿಯಲ್ಲಿ ದೇವರು ಯಾರು? ವಾಕ್ಯ ರೂಪದಲ್ಲಿ ನೋಡುವುದಾದ್ರೆ ಯಾರು? ಹಲ್ಲೆಲೂಯಾ. ನೋಡೋಣ. 1 ತಿಮೋಥಿ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯ. 1 ತಿಮೋಥಿ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 16ನೇ ವಾಕ್ಯ. ನೋಡ್ರ, ದೇವ್ರಿಗೆ ಎಂತ ಅಂತ ಹೆಸರುಗಳಿದೆ. ಆತನ ಯಾರು? ರಾಜಾದಿರಾಜನು, ಕರ್ತನಾದ ಕರ್ತನು. ಇಲ್ಲಿದೆ ಪಾಯಿಂಟ್, ಎಲ್ಲರೂ ಅಬ್ಸರ್ವ್ ಮಾಡಿ. ತಾನೊಬ್ಬನೇ ಅಮರತ್ವ ಉಳ್ಳವನು, ಬೆಳಕಿನಲ್ಲಿ ವಾಸ ಮಾಡುವವನು. ಯಾರಾಗಿದ್ದಾರೆ ದೇವರು? ತಾನೊಬ್ಬನೇ ಅಮರತ್ವ ಉಳ್ಳವನು. ಹಲ್ಲೆಲೂಯಾ. ಅಮರತ್ವ ಉಳ್ಳವನು ಅಂದ್ರೆ ಏನ್ ಅರ್ಥ? ಆತನಿಗೆ ಸಾವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಮರತ್ವ ಉಳ್ಳವನ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಗೆ ಬಂದಿರೋದು. ಇವತ್ತು ಕರ್ತನ ಮೇಜು ನಮ್ಮ ಮಧ್ಯದಲ್ಲಿದೆ. ಅಮರತ್ವ ಉಳ್ಳವನ ದೇವರ ಸಮ್ಮುಖದಲ್ಲಿ ನಾವು ಬಂದಿರುವಾಗ ನಮ್ಮ ಹೃದಯದ ವೇದನೆ, ನಮ್ಮ ಹೃದಯದ ಪರಿಸ್ಥಿತಿ ಎಲ್ಲವನ್ನು ಆತನ ತಿಳಿದಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಯಾರು? ಅಮರತ್ವ ಉಳ್ಳವನು. ಹಲ್ಲೆಲೂಯಾ. ಯಾಕೆ ಅಮರತ್ವ ಉಳ್ಳವನು? ಆತನಿಗೆ ಸಾವೇ ಇಲ್ಲ. ಮನುಷ್ಯನಿಗೆ ಹುಟ್ಟಿದ ದಿನಾಂಕ ಗೊತ್ತು, ಹೌದಲ್ವಾ? ಅರೆ ಸತ್ತಿದ ದಿನಾಂಕ ಯಾರು ಗೊತ್ತಾ? ಹಲ್ಲೆಲೂಯಾ. ಅದೇ ಯಾವುದೋ ಒಂದು ಐಸ್ ಏನೇ ತಗೊಂಡ್ರು, ಒಂದೋ ಪ್ರಾಡಕ್ಟ್ ತಗೊಂಡ್ರು, ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರಿ ಡೇಟ್ ಇರುತ್ತೆ, ಹೌದಲ್ವಾ? ಆದರೆ ದೇವರಿಗೆ ಅಮರತ್ವ ಉಳ್ಳವನು, ಎಕ್ಸ್ಪೈರಿ ಡೇಟ್ ಇಲ್ಲ. ಆತನ ಸಕಲವಾಗಿ ಜೀವಿಸುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಮರತ್ವ ಉಳ್ಳವ ದೇವರು ನನ್ನ ದೇವರು. ಎಷ್ಟೋ ಬಾರಿ ನಾವು ಪ್ರಾರ್ಥನೆ ಬಂದು ಇದರ ಮಧ್ಯದ ದೇವರೇ ನನ್ನ ಕುಟುಂಬ ಯಾಕೆ ಇನ್ನ ಹಿಂಗೆ ಇದೆ, ಯಾಕೆ ನೋ ಪ್ರಿಯ ದೇವರ ಕಣ್ತರದು ನೋಡು, ಮೊದಲಿದ್ದಂತ ಪರಿಸ್ಥಿತಿ ನನ್ನ ಕುಟುಂಬ ಇಲ್ಲ ಅಂತ ಹಂತವಾಗಿ ನಾವು ದೇವ್ರು ಮಾರ್ಪಡಿಸ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಾ? ನಂಬುವರ ಜೀವಿತ ದೇವ್ರು ಕಾರ್ಯ ಮಾಡ್ತಾನೆ. ಯಾಕಂದ್ರೆ ನನ್ನ ದೇವರು ಅಮರತ್ವ ಉಳ್ಳವನಾಗಿದ್ದಾನೆ. ಇಂದು ಏನೆಂದು ಜೀವಿಸುವ ದೇವರು. ಲೇಟಾಗಿ ಮಾಡಿದ್ರು ಲೇಟೆಸ್ಟ್ ಆಗಿ ಮಾಡೋ ದೇವರಾಗಿದ್ದಾರೆ. ತಡವಾದ್ರೂ ತಾಮಸ್ ಆಗೋದು.
ದೇವ್ರು ಮಾಡುವಂತ ಕಾರ್ಯಗಳು ಆ ರೀತಿ ಇರುತ್ತೆ. ಕಣ್ಣು ಕಂಡಿಲ್ಲ, ಕಿವಿ ಕೇಳಿ, ಯಾವ ಮನುಷ್ಯ ಹೃದಯದಲ್ಲಿ ಊಹಿಸಿಲ್ಲ. ಅಲ್ಲೆಲ್ಲಾ, ಯಾಕಂದ್ರೆ ದೇವರು ಮಾಡುವಂತ ಕಾರ್ಯ ಆ ರೀತಿಯಾಗಿದೆ. ನಮ್ಗೊಂದು ತಿಳುವಳಿಕೆ ಇರಬೇಕು. ನಾನು ಪ್ರಾರ್ಥಿಸುವಂತ ದೇವರು, ನಾನು ಆರಾಧಿಸುವಂತ ದೇವರು, ನಾನು ಮೊರೆ ಇಟ್ಟಿರುವಂತ ದೇವರು, ಆತನ ಯಾರು? ಅಮರತ್ವ ಉಳ್ಳವನು. ನನ್ನ ಪ್ರಾರ್ಥನೆ ಮರುತ್ರ ಸಿಕ್ಕುತ್ತೆ. ಅಲ್ಲೆಲ್ಲಾ, ಅನೇಕ ಜನಗಳು, ಲೋಕದ ಜನಗಳು ವರ್ಷಕ್ಕೊಂದ್ಸಲಿ ಅರ್ಕೆ ಹೊತ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ. ಅವ್ರಿಗೆ ಆಗುತ್ತೋ ಇಲ್ಲೋ ಒಂದು ನಂಬಿಕೆ. ಅಲ್ಲೆಲ್ಲಾ, ಒಂದು 2 ಮನಸ್ಸು. ಆದ್ರೆ ನಮ್ಗೊಂದು ನಂಬಿಕೆ ಇರ್ಬೇಕು. ಏನಿರ್ಬೇಕು? ದೇವ್ರು ಮಾಡ್ತಾರೆ, ದೇವ್ರು ನಡೆಸ್ತಾರೆ, ದೇವ್ರಿಗೆ ಸಾಧ್ಯ, ದೇವ್ರ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಒಂದೇ ಒಂದು ಮಾತಿಂದ ಭೂಮಿ, ಆಕಾಶ, ಗಿಡ, ಮರ, ಜಲಚರ, ಪ್ರಾಣಿ ಎಲ್ಲರೂ ಉಂಟು ಮಾಡಿದ್ದಾರೆ. ನನ್ನ ದೇವರು ಅಮರತ್ವ ಉಳ್ಳ ದೇವರಾಗಿದ್ದಾನೆ. ಅಲ್ಲೆಲ್ಲಾ, ಅಲ್ಲೆಲ್ಲಾ, ನಂಬ್ತೀರಾ? ಅಲ್ಲೆಲ್ಲಾ, ದೇವ್ರು ಹೇಳುವಂತ ಮಾತು ಅಮರತ್ವ ಉಳ್ಳವನಾಗಿದ್ದಾನೆ. ಆ ಒಂದು ತಿಳುವಳಿಕೆ ನಮ್ಗಿರ್ಬೇಕು. ಈಗ ಮಧ್ಯದಲ್ಲಿ ದೇವರ ಸ್ಥಳಕ್ಕೆ ಕೆಲವೊಂದು ವಾಗ್ದಾನಗಳು ದೇವರು ಕೊಡ್ತಾ ಇದ್ದಾರೆ. ನನಗೆ ದೇವರ ಹೇಳುವಂತ ಸಮಯ ಬರುತ್ತೆ, ನಾನು ಹೇಳ್ತೀನಿ. ಯಾಕಂದ್ರೆ ದೇವರು ಕೆಲವು ವಿಷಯಗಳಿಗೆ, ಕೆಲವು ಕಾರ್ಯಗಳಿಗೆ ಮರುತ್ತರ ಕೊಡುವಂತ ಸಮಯ ಹತ್ರ ಇದೆ. ಆದ್ರೆ ನಾವು ತಾಳ್ಮೆಯಿಂದ ಇರಬೇಕು. ಉದಾಹರಣೆಗೆ ಶ್ರೇಯಸ್ಸು, ಈ ಮಗುಗೋಸ್ಕರ ದೇವರು ಹೇಳಿದ್ದು ಅಂತಂದ್ರೆ, ಆ ಮಗು ಬೆಳೀತಾ 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 ಅನೇಕ ಮಗುನ ನಿಂದಿಸ್ತಾರೆ. ಈ ಮಗು ಯಾಕಪ್ಪ ದೇವಸ್ಥಾನ, ಈ ಮಗು ಮುಖಾಂತರ ಈ ಕುಟುಂಬನ ಮಗುನ ಕೈ ಕೊಟ್ಟಿದೆ, ಬರ್ದಿದ್ದೀರಿ. ಯಾಕಂದ್ರೆ ದೇವ್ರು ಹೇಳೋದಂತ ಮಾತು ಅವರ ಕುಟುಂಬನ ಆ ಮಗುನ ಹಸ್ತದಲ್ಲಿದೆ. ಆದ್ರೆ ಬೆಳೆಯುವಾಗ ತಂದೆ ತಾಯಿಗೆ ಒಂದು ಗೋಳಾಟ, ಯಾಕಾಗಿ ಈ ಮಗು ದೇವರು ಅಮರತ್ವ ಉಳ್ಳ ದೇವರು, ಜೀವಿಸುವಂತ ದೇವರು ಕುಟುಂಬಕ್ಕಾಗಿ ಈ ಮಗು ಕೊಟ್ಟಿರುವಾಗ ಆ ಕುಟುಂಬನ ಮಗುನ ಕೈಯಲ್ಲಿ ಕೊಟ್ಟಿದ್ದಾರೆ. ಅಲ್ಲೆಲ್ವಾ, ದೇವರು ನಡೆಸಾದ ರೀತಿಯಲ್ಲಿ ಕೆಲವರು ಏನ್ ಮಾಡ್ತಾ ಇದ್ದಾರೆ, ದೇವರೇ ಬಿಡುಗಡೆ ಬರ್ತಾ ಇದ್ದಾರೆ, ಆರಾಧನೆ ಪ್ರಾರ್ಥನೆ ಇರುತ್ತೆ. ಕೆಲವೊಂದೇ ಒಂದು ಮಾತು ಶತ್ರುವಾದ ಬಿಡುಗಡೆಗೆ ತಡೆ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲಾ, ಯೋಬನ ಊಸ್ ದೇಶದಲ್ಲಿ ವಾಸವಾಗಿದ್ದ, ದೇವರ ಸನ್ನಿಧಿಯಲ್ಲಿ ನೀತಿವಂತನು, ನಂಬಿಗಸ್ತನು, ನಿರ್ದೋಷಿ ಉಳ್ಳವನು ಆಗಿದ್ದ. ಆತನ ಯಾರು? ನಂಬಿಗಸ್ತನ ದೇವರು. ಅಲ್ಲೆಲ್ಲಾ, 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, 7,000 ಕುರಿಗಳು, 3,000 ಒಂಟೆಗಳು ಇದ್ದಂತ ವ್ಯಕ್ತಿ, ಆ ವ್ಯಕ್ತಿಗೆ ದೇವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಈತನು ನಂಬಿಗಸ್ತನಾದ ದೇವರೇ, ಸೈತಾನನೇ ಈತನ ಮೇಲೆ ಕಣ್ಣಿಡಬೇಡ. ಅಲ್ಲೆಲ್ಲಾ, ಇದರ ಮೊದಲೇ ಒಬ್ಬರನ್ನ ಹಿಡಿದು ಸೈತಾನಾದವನು ದೇವರ ಸಮ್ಮುಖದಲ್ಲಿ ಹೋಗಿ ಕೂತಿದ್ದಾನೆ. ಅವರ ಮಾತುಗಳು ತಡೆ ಆಗಿದೆ, ಅವರ ಮಾತುಗಳು ಬಿಡುಗಡೆಗೆ ತಡೆ ಆಗಿದೆ. ಅಲ್ಲೆಲ್ಲಾ, ಒಂದು ಗಾದೆ ಇದೆ, ಆಡ್ದವ್ರ ಪಾಪ ಮಾಡ್ದವ್ರ ಬಾಯಲ್ಲಿ. ಅಲ್ಲೆಲ್ಲಾ, ಅವಾಗ ಬ್ರದರ್ ಎಷ್ಟು ಸುಂದರ ಉದಾಹರಣೆ ಇದೆ. ಒಂದು ಮಾತು ರೋಡಲ್ಲಿ ಹೋಗೋಣ, ನೋಡ್ಕೊಂಡು ಹೋಗೋ, ಬಟ್ಟೆ ಕಿತ್ತೋಗ್ಬಾರ್ದು. ನಾವ್ ಇದನ್ನ ಮಾತಾಡ್ತಿದೀವಿ ಅಂದ್ರೆ ನಮ್ಮ ಮಾತು ಏನ್ ಮಾತಾಡ್ತೀವಿ ಪರಿಜ್ಞಾನ ಇರಬೇಕು. ನಮ್ಮ ಮಾತು ದೇವರ ದೃಷ್ಟಿಯಲ್ಲಿ ಎಣಿಕೆಯಲ್ಲಿದೆ. ಅಲ್ಲೆಲ್ಲಾ, ಮುಂದೆ ಹೋಗೋಣ. ನನ್ನ ಕಾನ್ಸೆಪ್ಟ್ ಇದೆಲ್ಲ. ಕೀರ್ತನೆ 91ನೇ ವಾಕ್ಯ ನೋಡೋಣ. ಇಲ್ಲಿ ಮೋಶೆ ಒಂದು ಮಾತು ಹೇಳ್ತಾನೆ. 91ನೇ ವಾಕ್ಯ, ಕರ್ತನೆ ತಲತಲಾಂತರಗಳಿಗೂ ತಲತಲಾಂತರಗಳಿಂದಲೂ ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನನ್ನ ವಾಸಸ್ಥಾನ ದೇವರಾಗಿದ್ದಾರೆ. ಅಲ್ಲೆಲ್ಲಾ, ನಾನು ಇವತ್ತಿಲ್ಲ, ನಾಳೆ ಇಲ್ಲ, ತಲತಲಾಂತರಗಳು ನನ್ನ ದೇವರೇ ವಾಸಸ್ಥಾನ. ಯಾಕಂದ್ರೆ ಆತನು ಇಂದು ಎಂದೆಂದು ಜೀವಿಸುವ ದೇವರಾಗಿದ್ದಾನೆ. ನನ್ನ ದೇವರು ಅಮರತ್ವ ಉಳ್ಳವನಾಗಿದ್ದಾನೆ. ಯಾರಾದ್ರೂ ಕೇಳಿದ್ರೆ ನನ್ನ ದೇವರು ಯಾರು? ಅಮರತ್ವ ಉಳ್ಳವನು, ಇಂದು ಎಂದೆಂದು ಜೀವಿಸುವನಾಗಿದ್ದಾನೆ. ಅಲ್ಲೆಲ್ಲಾ, ಯೋಬನ ಬರೆದ ಪುಸ್ತಕಕ್ಕೆ ಬನ್ನಿ. 10ನೇ ಅಧ್ಯಾಯ 8-9ನೇ ವಾಕ್ಯ ನೋಡೋಣ. 10ನೇ ಅಧ್ಯಾಯ 8-9ನೇ ವಾಕ್ಯ ನೋಡೋಣ. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರು. ಯೋಬನು ಸ್ಪಷ್ಟವಾಗಿ ಬರಿತಾ ಇದ್ದಾನೆ. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರು. ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶನ ಮಾಡಿ ಬಿಡುವೆಯಾ? ನೀನು ನನ್ನನ್ನು, ಇಲ್ಲಿದೆ ಪಾಯಿಂಟ್, ನೀನು ನನ್ನನ್ನು ಜೇಡಿ ಮಣ್ಣಿನಿಂದಲೋ ಎಂಬಂತೆ ರೂಪಿಸಿ ಎಂದು ಕೃಪೆ ಮಾಡಿ ನೆನೆಸಿಕೋ. ಒಂದು ನಿಮಿಷ, ಇಲ್ಲಿ ಯೋಬನು ಯಾರನ್ನು ಅವಾಗಲೇ ಅವನೊಬ್ಬ ಶ್ರೀಮಂತನು. ಅಲ್ಲೆಲ್ಲಾ, ಊಚ್ ದೇಶದಲ್ಲಿ ದೇವರ ದೇವರು ಅವನ ಬಗ್ಗೆ ಒಂದು ಸಾಕ್ಷಿ ಕೊಟ್ಟಿದ್ದಾರೆ. ಈತನು ನಂಬಿಗಸ್ತನು. ಅಲ್ಲೆಲ್ಲಾ,
ಅವನ್ ಹೇಳ್ತಾ ಇರೋದು ಅವನೆಂತ ಅವನು ಐಶ್ವರ್ಯದಲ್ಲಿ ಅಲ್ವಾ 7,000 ಕುರಿಗಳಿದೆ, 5,000 3,000 ಒಂಟೆಗಳಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 500 ಹೆಣ್ಣು ಕತ್ತೆಗಳು ಇದೆ, ಅನೇಕ ಸೇವಕರು ಎಲ್ಲರೂ ಇರುವಾಗ ಅಂತ ವ್ಯಕ್ತಿ ದೇವರೇ ನೀನ್ ನನ್ನನ್ನು ಮಣ್ಣಿನಿಂದ ಉಂಟು ಮಾಡಿದೆ, ಅವನು ನಾನು ಏನೂ ಇಲ್ಲ. ಪ್ರಿಯ ದೇವರ ಮಗುವೆ, ಇವತ್ತು ನಾವು ಕರ್ತನ ಮೇಜು ತೆಗೆದುಕೊಳ್ಳುವಾಗ ಐ ಆಮ್ ಝೀರೋ, ಜೀಸಸ್ ಇಸ್ ಹೀರೋ. ಎಷ್ಟು ಜನ ಹೇಳಕ್ ಸಾಧ್ಯ? ನಾನು ಏನೂ ಇಲ್ಲ, ನಾನು ದೇವರ ಮುಂದೆ ಏನೂ ಇಲ್ಲ, ಎಲ್ಲ ಜೇಡಿ ಮಣ್ಣು. ಸ್ತೋತ್ರ. ಇವತ್ತು ಐಶ್ವರ್ಯ ಇರ್ಬೋದು, ಕಾರು ಇರ್ಬೋದು, ಒಡವೆ ಇರ್ಬೋದು, ಆಸ್ತಿ ಪಾಸ್ತಿ ಇರ್ಬೋದು, ಅವು ಯಾವ ನಮ್ಮನ್ನ ಕಾಪಾಡೋಕ್ ಆಗೋದಿಲ್ಲ. ಅಲ್ಲೆಲ್ಲಾ ಕರೆದಾತನು ಒಬ್ಬನೇ ನಮ್ಮನ್ನು ರಕ್ಷಿಸಲು ಸಾಧ್ಯ. ಒಂದು ಪಕ್ಷ ಒಣ ಹುಟ್ಟಿದವು ನಮ್ಮನ್ನ ಮರ್ತೋಗ್ಬೋದು, ಬಂಧು ಮಿತ್ರರು ನಮ್ಮನ್ನ ಮರ್ತೋಗ್ಬೋದು. ಕರೆದಾತನು ಮರ್ಯಾದೆ ಇರುವ ದೇವರಾಗಿದ್ದಾನೆ. ಆತನ ದೇವರ ಅಮರತ್ವ ಉಳ್ಳವನು. ಅಲ್ಲೆಲ್ಲಾ ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಹೇಳ್ಬೇಕು, ದೇವರೇ ನಾನು ನಿನ್ನ ದೃಷ್ಟಿಯಲ್ಲಿ ಜೇಡಿ ಮಣ್ಣು ಸ್ವಾಮಿ, ನಾನು ಜೇಡಿ ಮಣ್ಣು. ಎಷ್ಟು ಜನ ಹೇಳಕ್ ಸಾಧ್ಯ? ನಾನು ಜೇಡಿ ಮಣ್ಣು. ಆ ಜೇಡಿ ಮಣ್ಣು ಪ್ರಿಯ ದೇವರ ಮಗುವೆ ಉದಾಹರಣೆ ಕೊಡುತ್ತಾರೆ. ಯಾರಾದ್ರೂ ಸತ್ತೋದ್ರೆ, ಇಲ್ಲೇ ಇದ್ರ ಸೇವಕರು ಬಂದು ಏನ್ ಹೇಳ್ತಾರೆ ಪ್ರಾರ್ಥನೆ ಮಾಡುವಾಗ? ಕೇಳಿಸ್ಕೊಂಡು ಅಂತ್ಯ ಸಂಸ್ಕಾರ ಸಮಯದಲ್ಲಿ ಆ ಸೇವಕರು ಬಂದು ಒಂದು ಮಾತು ಹೇಳ್ತಾರೆ. ಏನಂತ ಕೇಳಿದ್ರೆ, ಈತನು ಮಣ್ಣಿಗೆ ಮಣ್ಣಾಗಿ ಬಿತ್ತನೆ ಆಗ್ತಾ ಇದ್ದಾನೆ, ಮಣ್ಣಿಗೆ ಮಣ್ಣಾಗಿರುವ ಹೇಳಿದ್ರೆ ಶಬ್ದನ ಅಂತ್ಯ ಸಂಸ್ಕಾರ ಸಮಯದಲ್ಲಿ ಅನೇಕ ಸೇವಕರು ಪ್ರಾರ್ಥನೆ ಮಾಡ್ತಾರೆ. ಇನ್ನು ನೋಡುವುದಾರೆ ಅನ್ಯಜೀವಗಳೆಲ್ಲ ಬಂದು 3 ಅಡಿ ಮಣ್ಣಾಗ್ತಾರೆ. ಏನಕ್ಕೆ ಗೊತ್ತಾ? 3 ಅಡಿ ಮಣ್ಣಾಗ್ತಾರೆ. ಮಣ್ಣಾಕೋದು ಗೊತ್ತಾ? ಗೊತ್ತಿಗೆ 3 ಅಡಿ ಮಣ್ಣೇನಕ್ಕೆ ಹಾಕೋದು? ಒಂದ್ ನಿಮಿಷ ಹೇಳ್ರಿ 3 ಅಡಿ ಮಣ್ಣು ಏನಕ್ಕೆ ಹಾಕೋದು? ಅಲ್ಲೆಲಿಯಾ ಆತನು ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು. ಅಲ್ಲೆಲಿಯಾ ಬೂದಿಗೆ ಬೂದಿ ಆಗಿದ್ದಾನೆ. ಇದು ಮನುಷ್ಯನ ಮೂಲವಾಗಿದೆ. ಅಲ್ಲೆಲಿಯಾ ಯಾಕಂದ್ರೆ ಆದಿಕಾಂಡ 2:7 ನೋಡುವುದಾದ್ರೆ ಮನುಷ್ಯನ ದೇವರು ಮಣ್ಣಿನಿಂದ ಉತ್ಪತ್ತಿ ಉಂಟು ಮಾಡಿ ತನ್ನ ಶ್ವಾಸವನ್ನು ದೇವರು ಉಂಟು ಮಾಡಿದ್ದಾರೆ. ಅಲ್ಲೆಲಿಯಾ ತನ್ನ ಶ್ವಾಸ ಮಣ್ಣಿನಿಂದ ಹುಟ್ಟಿದ ವ್ಯಕ್ತಿ ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ, ಧೂಳಿಗೆ ಧೂಳು. ಇದು ಮನುಷ್ಯನ ಮೂಲವಾಗಿದೆ. ಪ್ರಿಯ ದೇವರ ಮಗುವೆ, ಇವತ್ತು ನನ್ನನ್ನ ನಿನ್ನನ್ನ ದೇವರು ಕರೆದಿರುವಾಗ ಈ ಲೋಕದಲ್ಲಿ ಈ ಮಣ್ಣು ನಶಿಸಿ ಹೋಗ್ಬೋದು, ಆದ್ರೆ ನಿನ್ನ ಆತ್ಮ ಅಮರತ್ವ ಉಳ್ಳದಾಗಿದೆ. ಆತ್ಮಕ್ಕೆ ಸಾವಿಲ್ಲ. ಈ ಲೋಕದ ಶರೀರಕ್ಕೆ ಭಯಗಳು ಬರುತ್ತೆ, ದಿಗಿಲು ಬರುತ್ತೆ, ಅನಾರೋಗ್ಯ ಬರುತ್ತೆ, ಮಾತ್ರ ಹಿಡಿಬಹುದು, ಆದ್ರೆ ನೀನು ಭಯ ಪಡಬೇಡ. ನಿನ್ನಲ್ಲಿರುವಂತ ಆತ್ಮ ಅಮರತ್ವ ಉಳ್ಳದಾಗಿದೆ. ಅಲ್ಲೆಲಿಯಾ ಎಷ್ಟು ಜನ ನಂಬ್ತೀರಾ? ನನ್ನ ದೇವರು ಅಮರತ್ವ ಉಳ್ಳವನಾಗಿದ್ದಾನೆ. ಇವತ್ತು ನನ್ನ ಪರಿಸ್ಥಿತಿಗಳು ಅನುಕೂಲವಾದ್ರು ಅನಾನುಕೂಲವಾದ್ರು ದೇವರಿಗೆ ಸ್ತೋತ್ರ. ಅಲ್ಲೆಲಿಯಾ ಯಾಕಂದ್ರೆ ಯೋಬನ ಸ್ಥಿತಿ ನೋಡುವುದಾದ್ರೆ ಯೋಬನ ಬಂದಂತ ಪರಿಸ್ಥಿತಿ ನಮ್ಗೆ ಯಾರಿಗೂ ಬಂದಿಲ್ಲ. ಎಂಟಿ ಅಂತ ನೀನು ದೇವರು ದೂಷಿಸಿ ಸಾಯಿ, ಆದ್ರೆ ಅವನ ಬಾಯಲ್ಲಿ ಕೆಟ್ಟ ಮಾತು ಬಂದಿಲ್ಲ. ಆದ್ರಿಂದ ಪ್ರಿಯ ದೇವರ ಮಗುವೆ, ಕರ್ತನ ಮೇಜು ನಮ್ಮ ಮುಂದೆ ಇದೆ. ಮಾತಾಡುವ ಮಾತಿಂದ ಒಬ್ಬರಿಗೆ ಏನಾದ್ರೂ ತಪ್ಪಾಗಿದ್ಯಾ ಅಥವಾ ಏನಾದ್ರು ತಪ್ಪಾಗಿದ್ಯಾ ಅವಾಗಲೇ ಹೇಳ್ದೆ, ಆರ್ದವ್ರ ಪಾಪ ಮಾಡ್ದವ್ರ ಬಾಯಲ್ಲಿ. ಸೇವಕರು ವಿರುದ್ಧವಾಗಿ ನಾವು ಮಾತಾಡಿದ್ವಾ ಅಥವಾ ಸಭೆಗೆ ವಿರುದ್ಧವಾಗಿ ಮಾತಾಡಿದ್ವಾ, ನಮ್ಮನ್ನ ನಾವು ಪರಿಶೋಧನೆ ಮಾಡಿದ್ವಿ. ದೇವರ ಮಗುವೆ, ಸಭೆಗೆ ನಾವು ಚಕ್ಕರಕ್ಕೆ ಆಚೆ ಹೋಗೋದು ವಿಗ್ರಹ ಆರಾಧನೆಗೆ ಸಮ. ಅಲ್ಲೆಲಿಯಾ ಸಭೆಗೆ ರಜಾ ಹಾಕ್ಬಿಟ್ಟು ಎಲ್ಲಿಗೆ ಬೇಕು ಸುತ್ತಾಡ್ಕೊಂಡು ಲೋಕದೆಲ್ಲ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ರೆ ಅದು ದೇವರ ದೃಷ್ಟಿಯಲ್ಲಿ ವಿಗ್ರಹ ಆರಾಧನೆಗೆ ಸಮ. ಇದು ನಮ್ಮನ್ನ ದೇವ್ರು ಕರೆದಿದ್ದಾರೆ ಅಂದ್ರೆ ದೇವ್ರಿಗೆ ಪ್ರಾಮುಖ್ಯತೆ ಕೊಡ್ಬೇಕು. ಎಷ್ಟೋ ಬಾರಿ ನಾವೇನ್ ಮಾಡ್ತೀವಿ, ಸೇವಕರು ನಮ್ಮ ಮನೆ ಬಾಗ್ಲಿಗೆ ಬರ್ತಿಲ್ಲ, ಪಾಸ್ಟರ್ ನಮ್ಮ ಮನೆ ಬಾಗ್ ಬಂದಿಲ್ಲ, ನಾನೇ ಯಾಕೆ ಅವ್ರಿಗೆ ಮಾತಾಡ್ಸ್ಬೇಕು? ನೋ, ಇವತ್ತು ನಿನಗಾಗಿ ಸೇವಕರು ಅನೇಕ ಮೊಣಕಾಲ ಹಾಕ್ಲಿಲ್ಲ ಅಂದ್ರೆ ನೀನು ಇಲ್ಲಿವರೆಗೂ ಬೆಳಿತಾರಿಲ್ಲ. ಅಲ್ಲೆಲ್ಲ ಸೇವಕರು ಕೊಡುವಂತ ಗೌರವ ನಾವು ಕೊಡ್ಬೇಕು. ಸಮಯ ಸಂದರ್ಭ ಬರುತ್ತೆ, ಶತ್ರು ಅದು ತಂದಾಗ್ತಾನೆ, ಆದ್ರೆ ಶತ್ರುವೆ ಈ ನನ್ನ ವಿಷಯ ನೀನು ಇಗ್ಬೇಡ, ಶೈತಾನನ ಗದರಿಸ್ಬೇಕು. ಇವತ್ತು ಎಷ್ಟೋ ಬಾರಿ ನಾನು ಕಳೆದ ಒಂದು ಉದಾಹರಣೆ ಹೇಳ್ತಿದ್ದೆ, ಒಂದು ಉದಾಹರಣೆ ಚಿಕ್ಕದಾಗಿ ಹೇಳಿದೆ. ಯಾರಾದ್ರೂ ಒಂದು ಟಿವಿ ತಗೊಂಡ್ರೆ ಒಂದು ಕಾರು ಟಿವಿ ಬರ ಹೇಳಿದ್ದೀನಿ, ಒಂದು ಕಾರು ಅಥವಾ ಒಡವೆನೋ ತಗೊಂತಾರೆ, ಹೌದಲ್ವಾ? ಅಥವಾ ಒಂದು ಒಳ್ಳೆ ಮನೆ ಕಟ್ಟಿಸ್ತಾರೆ, ಸೈಟ್ ಇತ್ತು ಮನೆ ಕಟ್ಟಿಸ್ತಾರೆ, ಹೌದಲ್ವಾ? ಮನೆ ಕಟ್ಟಿಸಿದ್ಮೇಲೆ ಎಲ್ಲ ಆದ್ಮೇಲೆ ಗುರುಪ್ರವೇಶಕ್ಕೆ ಎಲ್ಲ ಸ್ನೇಹಿತರನ್ನ ಎಲ್ಲ ಕರೀತಾರೆ, ಪಾಸ್ಟರ್ನೇ ಕರೆಯಲ್ಲ. ಯಾಕೆ? ಪಾಸ್ಟರ್ ಕಣ್ಣಾಗ್ಬಿಟ್ಟು ದರ್ಶನ ಭಾಗ ಜಾಸ್ತಿ ಕೇಳ್ಬಿಟ್ರೆ ಎಷ್ಟೋ ಬಿಲ್ಡಿಂಗ್ ಕಟ್ಟೆ ಬ್ರದರ್, ಎಲ್ಲಿರೋದು ಆದಾಯ ದರ್ಶನ ಭಾಗ ಎಲ್ಲಿ ಕೊಟ್ಟೆ, ದೇವ್ರ ಏನಕ್ಕೆ ತಪ್ಪಾಗುತ್ತೆ, ಹಂಗೆ ಎಲ್ಲ ನನಗೆ ಪಾಸ್ಟರ್ ಕುತ್ಕೊಂಡು ಬೋಧನೆ ಮಾಡ್ಬಿಟ್ರೆ
ಅಲ್ಲೆಲ್ಲಿಯಾ, ಹೌದಲ್ವಾ? ಅನೇಕ ಜನಗಳು ಥಿಂಕ್ ಮಾಡೋದು ಹಿಂಗೆ. ಆದ್ರೆ ನಿನಗಾಗಿ ಅವರು ಮಧ್ಯರಾತ್ರಿ ಮೊಣಕಾಲು ಹಾಕಲಿಲ್ಲ ಅಂದ್ರೆ ನಿನ್ನ ಮನೆ ಕಟ್ಟತಿರ್ಲಿಲ್ಲ. ನಿನಗಾಗಿ ಸೇವಕರು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನಿನ್ನ ದೇವರಿಗೆ ಪ್ರಯೋಜನ ಆಗ್ತಿರ್ಲಿಲ್ಲ. ನಿನಗಾಗಿ ಸೇವಕರು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ದೇವರ ಉದ್ದೇಶ ನಿನ್ನಲ್ಲಿ ನೆರವೇರ್ತಾ ಇರಲಿಲ್ಲ. ಅಲ್ಲೆಲ್ಲಿಯಾ, ಎಷ್ಟು ಜನ ನಂಬ್ತೀರಾ? ನಾವು ಇರುವಂತ ಸಭೆಯಲ್ಲಿ, ಇರುವಂತ ಸ್ಥಳದಲ್ಲಿ ನಮಗೆ ಕೊಟ್ಟಂತ ಒಂದು ಸೇವಕರು ನಾವು ಗೌರವಸ್ಥರಾಗಿರ್ಬೇಕು. ನಮಗೆ ಕೊಟ್ಟಂತ ಸಭೆ ನಾವು ಗೌರವಿಸ್ಬೇಕು. ಕಳೆದ ಉಪವಾಸ ಪ್ರಾರ್ಥನೆ ನೋಡ್ರಿ, ಇಬ್ಬರೇ ಇದ್ದಾರೆ, ಪಾಸ್ಟರ್ ಎಸ್ತರು, ಇನ್ನ ಮಿಕ್ತವ್ರು. ಇಲ್ಲಿ ನಮಗೆ ಕೊಟ್ಟಂತ ಸಭೆ, ಇದು ನಮಗೆ ಕೊಟ್ಟಂತ ಇದು ಆತ್ಮಗಳು, ಒಂದು ದಾಹ ನಮ್ಮಲ್ಲಿ ಬರ್ಬೇಕು. ಆ ದಾಹ ನಮ್ಮಲ್ಲಿ ಇರುವುದಾದ್ರೆ ಎಷ್ಟೇ ಕಿಲೋಮೀಟರ್ ಇರಲಿ, ಎಷ್ಟೇ ದೂರ ಇರಲಿ ಓಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಸಭೆ ಬಿಡುಗಡೆ ಆಗ್ಬೇಕು. ನನ್ನ ತರ ನನ್ನ ಬಂಧು ಮಿತ್ರರು, ಸಹೋದರರು ಎಷ್ಟೋ ಜನ ಇರ್ತಾರೆ, ಇತರರಿಗೋಸ್ಕರ ನನ್ನ ಪ್ರಾರ್ಥನೆ ದೇವ್ರ ಪ್ರಾರ್ಥನೆ ಕೇಳ್ತಾರೆ. ಯೋಬನು ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಏನಾಯ್ತು? 2ರಷ್ಟು ಆಶೀರ್ವದಿಸಿದ್ರು. ಅಲ್ಲೆಲ್ಲಿಯಾ, ಇವತ್ತು ನಾವು ಸಭೆಯಲ್ಲಿ ಪ್ರತಿ ಶುಕ್ರವಾರ ಈ ಲೋಕದ ಎಲ್ಲಾ ಸಭೆಯಲ್ಲಿ ಪ್ರೇಯರ್ ನಡೆಯುತ್ತೆ. ಏನ್ ಮಾಡ್ತಾರೆ ಸಭೆನಲ್ಲಿ? ಓ ಬಿರಿಯಾನಿ ಬೇಕು, ಡ್ರಮ್ಸ್ ಬೇಕು, ಅದ್ ಮಾಡ್ತಾರ. ನೋ, ಲೋಕದ ನಶಿಸುವ ಆತ್ಮಗಳು, 4 ದಿಕ್ಕಿನಲ್ಲಿ ದೇವರೇ ಆತ್ಮಗಳು ನಶಿಸಿ ಹೋಗ್ತಾ ಇದ್ದಾವೆ. ಆತ್ಮಗಳು ಪಾಪದಲ್ಲೇ ಬೀಳ್ತಾ ಇದೆ, ಸತ್ಯನ ಅರಿಯದೆ ನಶಿಸಿ ಹೋಗ್ತಾ ಇದ್ದಾರೆ. ದೇವರೇ ಇವ್ರನ್ನ ಮುಟ್ಟು. ಅಂತರಾಳದಿಂದ ಪ್ರಾರ್ಥಿಸುವಂತ ದೇವರ ಆತ್ಮಗಳು ಇದನ್ನ ಎದ್ದೇಳ್ಬೇಕು. ಅಲ್ಲೆಲ್ಲಿಯಾ, ಯಾಕಂದ್ರೆ ದೇವರು ಕರೆದಿರುವುದು ಆತನ ಉದ್ದೇಶಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿರೋದು, ಆತನ ಉದ್ದೇಶಕ್ಕಾಗಿ ನೆರವೇರಿಸೋದಕ್ಕೆ ನಮ್ಮನ್ನ ಕರೆದಿರುವುದು. ಎಷ್ಟು ಜನ ನಂತರ ಆಗಿರುವುದೇ ಆದ್ರೆ ನಮ್ಮ ಮನಸ್ಸು, ದೇವರೇ ನಾನು ಮಣ್ಣಾಗಿದ್ದೇನೆ ರಾಜ, ಕುಂಬಾರನ ಕೈಲಿ ಜೇಡಿ ಮಣ್ಣು ಹೇಗೋ ಹಾಗೆ ನಾನು ನಿನ್ನ ಕೈಲಿದ್ದೇನೆ ಸ್ವಾಮಿ. ಅಪ್ಪ ನೀನು ರೂಪಿಸು, ನೀನು ನಡೆಸೋದ ನಾವು ಅಂತರಾಳ ಹೃದಯದಿಂದ ಪ್ರಾರ್ಥಿಸ್ತೀವಿ. ಕಲ್ಲಾದ ಹೃದಯ ನಮ್ಮಿಂದ ದೇವರು ತೆಗೆದುಹಾಕ್ತಾರೆ, ತೆಚ್ಚಿ ಹೋದ ಹೃದಯ ದೇವರು ಕೊಡ್ತಾರೆ. ಇವತ್ತು ನಾನು ಜೇಡಿ ಮಣ್ಣಾಗಿದ್ದೇನೆ ರಾಜ, ಏನಕ್ಕೂ ಬೇಡವಾದ ಮಣ್ಣು ನಾನಾಗಿದ್ದೇನೆ. ಇವತ್ತು ನೀನು ರೂಪಿಸುವಂತ ಅಂತರಾಳದಿಂದ ಇದರ ಮಧ್ಯದಲ್ಲಿ ನಾವು ಬೇಡುವುದೇ ಆದರೆ ನನ್ನ ದೇವರು ತನ್ನ ಶ್ವಾಸವನ್ನು ಊದಿ ನಿನ್ನೊಂದು ಒಳ್ಳೆ ಆಕೃತಿ ಕೊಡುವ. ಸ್ತೋತ್ರ. ಅಲ್ಲೆಲ್ಲಿಯಾ, ಅಲ್ಲೆಲ್ಲಿಯಾ, ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಿಯಾ, ನನ್ನ ದೇವರು ಅಮಹತ್ವವುಳ್ಳವನಾಗಿದ್ದಾನೆ. ಕರೆದಾತನು ನಂಬಿಗಸ್ತನ, ವಾಗ್ದಾನ ಮಾಡಿದ ನಂಬಿಗಸ್ತನ. ಸೋತು ಹೋಗ್ಬೇಡ ಪ್ರಿಯ ದೇವರ ಮಗುವೆ, ಬಿದ್ದು ಹೋಗ್ಬೇಡ. ಪರಿಸ್ಥಿತಿಗಳು ಬರುತ್ತೆ, ಅವಮಾನಗಳು ಬರುತ್ತೆ, ನಿಂದನೆಗಳು ಬರುತ್ತೆ, ಕಣ್ಣೀರು ಬರುತ್ತೆ. ಅದರ ಮಧ್ಯೆ ನೀನು ನಡೆಸುವ ಅದೊಪ್ಪಿದ್ದಾನೆ. ಅದರ ಮಧ್ಯದಲ್ಲಿ ಮಗಳೇ ಮಗನೇ ದಿಗ್ಭ್ರಮೆಗೊಳ್ಳದಿರು. ನಾನು ಮೋಶೆ ಸಂಗಡ ಇದ್ದಾಗ ನಿನ್ನ ಸಂಗಡ ಇರುವನು. ಎಷ್ಟು ಜನ ನಂಬ್ತೀರಾ? ನನ್ನ ಸಂಗಡ ದೇವರಿದ್ದಾರೆ, ನನ್ನ ಪ್ರಯಾಣದಲ್ಲಿರುವ ದೇವರಿದ್ದಾರೆ, ಕುಟುಂಬದಲ್ಲಿ ಇದ್ದಾಗ ನನ್ನ ಸಂಗಡ ದೇವರಿದ್ದಾರೆ, ಮಕ್ಕಳು ಸ್ಕೂಲ್ ಕಳಿಸ್ಕೊಡುವಾಗ ನನ್ನ ಸಂಗಡ ದೇವರಿದ್ದಾರೆ. ಅಲ್ಲೆಲ್ಲಿಯಾ, ಯಾಕಂದ್ರೆ ದೇವರು ಕರೆದಾತ ನಂಬಿಗಸ್ತನ, ಅಮರತ್ವ ಉಳ್ಳವನು. ಮುಂದೆ ಬೇಗ ಓದೋಣ. ಪ್ರಸಂಗಿ 7:17 ವಾಕ್ಯ. 7ನೇ ಅಧ್ಯಾಯ 12ನೇ ವಾಕ್ಯ ನೋಡೋಣ. ಸಾರಿ 12ನೇ ಅಧ್ಯಾಯ 7ನೇ ವಾಕ್ಯ ಬನ್ನಿ. ಸಾರಿ 12ನೇ ಅಧ್ಯಾಯ 7ನೇ ವಾಕ್ಯ. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಾಕ್ಯ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಈ ಒಂದು ವಾಕ್ಯ ಎಲ್ಲರೂ ನೆನ್ಪಿಟ್ಕೊಳ್ಳಿ. ನನ್ನ ಈ ಮೆಸೇಜ್ ಇವತ್ತಿಲ್ಲ, ಮುಂದಿನ ವಾರದ ಕೊನೆಯಲ್ಲಿ ಇದೊಂದು ಮೇನ್ ಕಾನ್ಸೆಪ್ಟ್ ಇರುತ್ತೆ. ಅಲ್ಲೆಲ್ಲಿಯಾ, ಮಣ್ಣು ಭೂಮಿಗೆ ಸೇರಿ ಇದ್ದಾಗುವುದು. ಅಲ್ಲೆಲ್ಲಿಯಾ, ಈ ಮಣ್ಣು ದೇವರು ಮಣ್ಣಿಂದ ಉಂಟು ಮಾಡ್ತಾರೆ. ನಾವು ಹೇಳಿದೆ 3 ಹಿಡಿ ಮಣ್ಣು ಏನಕ್ಕೆ ಹಾಕೋದು? ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳು, ಬೂದಿಗೆ ಬೂದಿ. ಮಣ್ಣು ಮಣ್ಣಿಗೆ ಹೋಗೋದು, ಆದ್ರೆ ನಿನ್ನಲ್ಲಿ ಕೊಟ್ಟಿರುವಂತ ಆತ್ಮ ಪರಲೋಕದಲ್ಲಿರುವಂತದ್ದಾಗಿದೆ. ಅಲ್ಲೆಲ್ಲಿಯಾ, ಅದಕ್ಕಾಗಿ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಹೆಂಗೆ? ಅದು ಸಮತಟ್ಟಾಗಿದೆ ಮಣ್ಣು, ಹಂಗೆ ಆಗುತ್ತೆ. ಆದರೆ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನನ್ನಲ್ಲಿರುವಂತ ಆತ್ಮ ದೇವರದಾಗಿದೆ. ದೇವರಾತ್ಮ ನನ್ನನ್ನು ನಡೆಸುವನಾಗಿದ್ದಾನೆ. ದೇವರಾತ್ಮ ನನ್ನನ್ನು ಆಳ್ವಿಕೆ ಮಾಡುವಂತನಾಗಿದ್ದಾನೆ. ನನ್ನಲ್ಲಿರುವಂತ ಆತ್ಮಕ್ಕೆ ಸಾವಿಲ್ಲ. ಅಲ್ಲೆಲ್ಲಿಯಾ, ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಎಷ್ಟೋ ಬಾರಿ ನಾವು ಸೃಷ್ಟಿಕರ್ತನನ್ನು ಸ್ಮರಿಸೋದಿಲ್ಲ.
ಅಲ್ಲೆಲ್ಲ ಅವಾಗಲೇ ಬ್ರದರ್ ಮಾತಾಡಿದ್ರು, ಪರಿಸ್ಥಿತಿಗಳು ಬಂದ್ರು ಸಹ ಪರಿಸ್ಥಿತಿ ಒಂದು ಅನಾನುಕೂಲ ಇದ್ರು ಸಹ ಅದ್ರ ಮಧ್ಯೆ ದೇವ್ರಿಗೆ ಸ್ತೋತ್ರ ಮಾಡೋರು ಯಾರು ಇದ್ದೀರಾ? ಅಲ್ಲೆಲ್ಲ ಇವತ್ತು ನಾವು ಕರೆದಿದ್ದೇವೆ, ನಾವು ನಿಂತಿದ್ದೇವೆ ಅಂದ್ರೆ ನಾವು ಹೆಚ್ಚಿಸ್ಕೊಳ್ಳೋದಕ್ಕಲ್ಲ, ಆತನ ಕೃಪೆ ಆಗಿದೆ ಪ್ರಿಯ ದೇವರ ಮಗುವೆ. ಯಾಕಂದ್ರೆ ನಿನ್ನ ಮೇಲೆ ದೇವರ ಉದ್ದೇಶವಿದೆ, ನಿನ್ನ ಮೇಲೆ ದೇವರದ್ದು ಮೂಲ ಇಟ್ಟಿದ್ದಾರೆ. ಆ ಮೂಲ ನೆರವೇರಿಸೋಕ್ಕಾಗಿ ಅದಕ್ಕಾಗಿ ನಿನ್ನ ಆತ್ಮ ಸಾಧಾರಣವಾದ ಆತ್ಮ ಅಲ್ಲ, ಬಂದಂತ ಆತ್ಮವಾಗಿದೆ. ಬೇಗ ಮುಂದಕ್ಕೆ ಹೋಗೋಣ. ಇಬ್ರಿಯ ಬರೆದ ಪತ್ರಿಕೆ 11:40 ವಾಕ್ಯ. ಇದೆಲ್ಲ ವಾಕ್ಯ ನಿಮ್ಗೆ ಸಾಧಾರಣವಾಗಿ ಎಲ್ಲ ಕೇಳ್ತಾರ. ಇವತ್ತು ಟ್ವಿಸ್ಟ್ ಇದೆ ವಾಕ್ಯದಲ್ಲಿ, ಆದ್ರೆ ಒಂದೊಂದು ಸೇವಕರು ಒಂದೊಂದರ ದೇವ್ರು ತಿಳಿಸ್ಕೊಡ್ತಾರೆ. ಅಲ್ಲ, 11ನೇ ಅಧ್ಯಾಯ 40ನೇ ವಾಕ್ಯ, ಇಬ್ರಿಯ ಬರೆದ ಪತ್ರಿಕೆ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಒಂದು ನಿಮಿಷ, ಇವತ್ತು ಈ ವಾಕ್ಯ ಎಲ್ಲರೂ ಕೇಳಿದ್ರ, ಹೌದಲ್ವಾ? ಈ ವಾಕ್ಯ ದೇವರು ಯಾರಿಗೆ ಹೇಳ್ತಾ ಇದ್ರೆ, ನಾವಿಲ್ಲದೆ ಅವರು ಸಿದ್ಧಿಗೆ ಬರೋದಿಲ್ಲ. ಯಾರಿಲ್ಲದೆ? ಕ್ವಶನ್ ಮಾರ್ಕ್ ಹೇಳಿ, ನಿಮ್ಗೆ ತಿಳಿದ್ರು ಅವ್ರು ಹೇಳಿ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಒಂದು ಭಾಗ್ಯ ಏರ್ಪಡಿಸಿದ್ದಾರೆ, ಹೌದಲ್ವಾ? ಆದ್ರೆ ನಾವಿಲ್ಲದೆ ಅವರು ಸಿದ್ಧಿಗೆ ಬರೋದಿಲ್ಲ ಎಂದು ದೇವರು ಸಂಕಲ್ಪಿಸಿದ್ದಾರೆ. ಯಾರಿಲ್ಲದೆ ಹೇಳಿ, ನಿಮ್ಗೆ ತಿಳಿದ್ರೆ ಯಾರಿಲ್ಲದೆ ದೇವರು ಸಿದ್ಧಿಗೆ ಬರೋದಿಲ್ಲ? ನಾವಿಲ್ಲದೆ ಹೇಳಿ ಹೇಳಿ ಹೇಳಿ, ಎಲ್ಲರಿಗೇನು ಬಂತು? ಓಕೆ, ಭಕ್ತರಿಗೆ ಆ ಒಂದು ಶ್ರೇಷ್ಠತೆಯಲ್ಲಿ ಭಾಗ್ಯ ಸೇರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹತ್ರ ಬರ್ತಾ ಇದ್ರ. ಇನ್ನೂ ಸ್ವಲ್ಪ ಆಳ್ಕೋಬೇಕು. ನನ್ನ ಕಳೆದ ಒಂದು ಕಡ್ಲಕ್ಕೆ ಸುಳ್ಕೊಂಡ್ರೆ ಟೇಸ್ಟ್ ಆಳ್ಕೋಬೇಕು. ನಾವಿಲ್ಲದೆ ಅವರು ಸಿದ್ಧಿಗೆ ಬರೋದಿಲ್ಲ. ಯಾರಿಲ್ಲದೆ ನಾವು ಸಿದ್ಧಿಗೆ ಹೋಗೋದಿಲ್ಲ. ಸಿದ್ಧಿಗೆ ನಾವು ಹೌದಲ್ವಾ? ಆದ್ರೆ ಇನ್ನೊಬ್ರು ಯಾರೋ ಬರ್ಬೇಕು. ಅವ್ರಿಲ್ಲದೆ ನಾವು ಸಿದ್ಧಿಗೆ ಹೋಗಿಲ್ಲ ಅಂದ್ರೆ ಯಾರು? ಕ್ವಶನ್ ಮಾರ್ಕ್. ಓಕೆ, ಒಂದು ಪಾಯಿಂಟ್ ಹೇಳಿ, ಬೇಗ ಹೇಳಿ, ಟೈಮ್ ಕಮ್ಮಿ ಇದೆ. ನಾವಿಲ್ಲದೆ ಅವರು ಸಿದ್ಧಿಗೆ ಬರುವುದಿಲ್ಲವೆಂದು ದೇವರು ಸಂಕಲ್ಪಿಸಿದ್ದಾರೆ. ಬೇಗ ತೆಗ್ದಿರೋರು ಹೇಳಿ ಹೇಳಿ, ಯಾರು ಗೊತ್ತಿರೋರು ಹೇಳಿ, ನಿಮ್ಗೆ ಗೊತ್ತಿರೋದು ಹೇಳಿ. ಓಕೆ ಓಕೆ, ನಾನು ಹೇಳ್ಬಿಡ. ಓಕೆ, ಆಯ್ತು. ಬನ್ನಿ ಪ್ರಕಟಣೆ ಪುಸ್ತಕಕ್ಕೆ ಬನ್ನಿ. 6ನೇ ಅಧ್ಯಾಯ 9ನೇ ವಾಕ್ಯ, ಶಿಷ್ಯಿಕೆಯಿಂದ ಓದಿ. ಒಂದು ನಿಮಿಷ ಪ್ರತಿಯೊಬ್ಬರು ತೆಗೆದಿದ್ರಾ? ಅಲ್ಲೆಲ್ಲ ಓದಿ, ಶಿಷ್ಯಿಕೆಯಿಂದ ಓದಿ. 5ನೇ ಮುದ್ರೆಯನ್ನು ಒಡೆದದ್ದು ರಕ್ತ ಸಾಕ್ಷಿಗಳ ಆತ್ಮಗಳು ದೇವರ ಶತ್ರುಗಳಿಗೆ ಪ್ರತಿದಂಡನೆ ಮಾಡಬೇಕು. ಇದು ಯಾರು ಮೊರೆ ಇಡ್ತಾ ಇರೋದು? ರಕ್ತ ಸಾಕ್ಷಿಗಳ ಆತ್ಮಗಳು ದೇವರ ಹತ್ರ ಮೊರೆ ಇಡ್ತಾ ಇದ್ದಾರೆ. ಅಲ್ಲೆಲ್ಲ ರಕ್ತ ಸಾಕ್ಷಿಯಾದಂತ ಆತ್ಮಗಳು ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಅಲ್ಲಿ ವಾಕ್ಯ ಮುಂದಕ್ಕೆ ಓದಿ ಬೇಗ. 9ನೇ ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು. ಒಂದು ನಿಮಿಷ, ಯಜ್ಞವೇದಿ ಅಂದ್ರೆ ಯಾವುದು ಹೇಳಿ? ಇಲ್ಲಿ ಈ ಆತ್ಮಗಳು, ರಕ್ತ ಸಾಕ್ಷಿ ಅಂತ ಆತ್ಮಗಳು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ತಾವು ಹೇಳುವಂತ, ನಾನು ಹೇಳಿದಂತ ಸುವಾರ್ತೆ, ನಾನು ಹೇಳಿದಂತ ವಾಕ್ಯಗಳು, ನಾನು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿ ಹತವಾದವರ ಆತ್ಮಗಳು ಯಜ್ಞ ವೇದಿಯ ಕೆಳಗೆ ಕಂಡನು. ಯಜ್ಞ ವೇದಿ ಅಂದ್ರೆ ಏನು? ಆಕಾಶವು ಸಿಂಹಾಸನ, ಭೂಮಿಯ ಪಾದಪೀಠ. ಆ ಯಜ್ಞ ವೇದಿ ಭೂಮಿ ಆಗಿದೆ. ಈ ಭೂಮಿ ಆಗಿದೆ. ಈ ಭೂಮಿಯಲ್ಲಿ ರಕ್ತ ಸಾಕ್ಷಿಯ ಆತ್ಮಗಳು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾರೆ. ಅಲ್ಲಲ್ಲಿಯ ಮುಂದಕ್ಕೆ ಓದಿ ಬೇಗ, ಅದಕ್ಕೆ ಆನ್ಸರ್ ಇಲ್ಲಿ ಸಿಗುತ್ತೆ. 11ನೇ ವಾಕ್ಯದಲ್ಲಿ ಅವರು ಒಡೆಯನೇ. ಒಂದು ನಿಮಿಷ, ದೇವ್ರು ಇನ್ನೊಂದು ಹೆಸರು ಇಲ್ಲಿ, ಒಡೆಯನೇ, ಪರಿಶುದ್ಧನು, ಸತ್ಯವಂತನು ಆಗಿರುವಾತನ. ದೇವರ ಹೆಸರೇನು? ಒಡೆಯನು, ಪರಿಶುದ್ಧನು, ಸತ್ಯವಂತನು. ನನ್ನ ದೇವರು ಯಾರು? ಸತ್ಯವಂತನು, ಪರಿಶುದ್ಧನು ಆಗಿದ್ದಾನೆ. ಅಲ್ಲಿ ಮುಂದಕ್ಕೆ ಹೋಗೋಣ. ಭೂ ನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಯಾರು ಕೂಗ್ತಾ ಇರೋದು? ರಕ್ತ ಸಾಕ್ಷಿಯಾದಂತ ಆತ್ಮಗಳು ದೇವರ ಹತ್ರ ಕೂಗ್ತಾ ಇದ್ದಾರೆ. ದೇವರೇ, ನನ್ನನ್ನು ಹಠ ಮಾಡಿದ್ರಲ್ಲ, ನೀನು ಇನ್ನೂ ನ್ಯಾಯ ವಿಚಾರಣೆ ಮಾಡೋದಿಲ್ವಾ?
ನಾವಿಲ್ಲದೆ ಅವರು ಸಿದ್ಧಿಗೆ ಬರೋದಿಲ್ಲ. ಯಾಕಾಗಿ ಮುಂದಕ್ಕೆ ಓದಿಬೇಕು? 11ನೇ ವಾಕ್ಯ ಇಲ್ಲಿದೆ ವಾಕ್ಯ. ಇದಲ್ಲದೆ ಆ? ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ಒಂದ್ ನಿಮಿಷ ಮೇಲೆ ಬಂದ ಅವರಲ್ಲಿ ಒಬ್ಬನು ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಡು ನಿಲುವಂಗಿಯೂ ಕೊಡಲ್ಪಟ್ಟಿತು. ಯಾರಿಗೆ? ರಕ್ತ ಸಾಕ್ಷಿಯಾದವರಿಗೆ. ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬಿಳಿ ನಿಲುವಂಗಿನ ಕೊಡಲ್ಪಟ್ಟಿದ್ದು. ಇದಲ್ಲದೆ ಇವಾಗಿದೆ ಪಾಯಿಂಟ್. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಹೆಂಗೆ? ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಇವಾಗ ಹೇಳಿ ಯಾರು ಬರ್ಬೇಕು ಅಂತ? ಅಲ್ಲಲ್ಯ ನಮ್ಮ ಹಾಗೆ ಜೊತೆ ಸೇವಕರು ಎದ್ದೇಳಬೇಕು. ನಮ್ಮ ಹಾಗೆ ರಕ್ತ ಸಾಕ್ಷಿಗಳು ಇನ್ನೂ ಸಹ ಬಾಕಿ ಇದ್ದಾರೆ. ಅಲ್ಲಲ್ಯ ಅಲ್ಲಲ್ಯ ಆ ಒಂದು ರಕ್ತ ಸಾಕ್ಷಿಯಾದಂತ ಆತ್ಮಗಳು ದೇವರಿಗೆ ಮೊರೆ ಇಡ್ತದೆ. ನಾವಿಲ್ಲದೆ ಅವರು ಈ ಸಿದ್ಧಿಗೆ ಬರೋದಿಲ್ಲ. ಆ ಸಿದ್ಧಿಗೆ ಹೋಗ್ಬೇಕು ಅಂದ್ರೆ ಈ ಭೂಮಿಯಲ್ಲಿ ಇನ್ನು ರಕ್ತ ಸಾಕ್ಷಿಗಳು ಬಾಕಿ ಇದೆ, ಇನ್ನು ಸೇವಕರು ಬಾಕಿ ಇದೆ, ಕಳೆಗಳು ಅಷ್ಟೊಂದಿದಾವೆ. ಕುಯ್ಯೋರು ಯಾರು ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಸೇವಕರು ಎದ್ದೇಳಬೇಕು. ಎದ್ದೇಳುವಾಗ ನಾವಿಲ್ಲದೆ ಅವರು ಹೋಗೋದಿಲ್ಲ. ರಕ್ತ ಸಾಕ್ಷಿಗಳು ಇನ್ನು ಬಾಕಿ ಇದ್ದಾರೆ, ಸೇವಕರು ಇನ್ನು ಬಾಕಿ ಇದ್ದಾರೆ. ಅದಕ್ಕಾಗಿ ದೇವರಾತ್ಮನು ಹೇಳುತ್ತಿರುವುದು, ನಾನಿಲ್ಲದೆ ಅವರ ಸ್ಥಿತಿಗೆ ಬರೋದಿಲ್ಲ. ಅಲ್ಲೇಲೂಯಾ. ಅದಕ್ಕಾಗಿ ನಿಮ್ಮ ಹಾಗೆ ಸಹೋದರರು, ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ. ಅಲ್ಲೇಲೂಯಾ. ಆ ಪೂರ್ಣವಾಗುವ ತನಕ ಸಿದ್ಧಿಗೆ ಬರೋದಿಲ್ಲ. ಇವಾಗ ಇಬ್ರೇ ಬರೆದ ಪತ್ರಿಕೆ 12:11-40 ಇವಾಗ ಓದಿ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಅಂದ್ರೆ ಯಾರು? ಅಲ್ಲೇಲೂಯಾ. ಇನ್ನೂ ರಕ್ತ ಸಾಕ್ಷಿ ಆಗಬೇಕಾದಂತ ಸಹೋದರರು, ಇನ್ನೂ ಸೇವಕರಾಗಿ ಎದ್ದೇಳಬೇಕಾಗಿರುವಂತ ಸೇವಕರು ಅವರಿಲ್ಲದೆ ಸಿದ್ಧಿಗೆ ಬರಬಾರದೆಂದು ದೇವರು ಸಂಕಲ್ಪಿಸಿದ್ದಾರೆ. ಎಷ್ಟು ಜನ ಅಂತೀರಾ? ಅಲ್ಲೇಲೂಯಾ. ನಾನು ಫಸ್ಟ್ನೇ ಸಮಯದಲ್ಲಿ ಹೇಳಿದೆ, ಇವತ್ತು ತಗೊಂಡಿರುವಂತ ಮೆಸೇಜ್ ಆಳವಾಗಿದೆ. ದೇವರಾತ್ಮ ನಮ್ಗೆ ಇಷ್ಟು ಇಂಚುವಾಗಿ ಹೇಳ್ಕೊಟ್ಟಿರುವಾಗ ಅದನ್ನ ಆಳವಾಗಿ ಹೇಳ್ಬೇಕು ಅಂತ ನನ್ನ ಆಸೆ ಇದೆ. ಅದರಿಂದ ಸಮಯ ಇನ್ನು ಮುಂದೆ ಜಾಸ್ತಿ ಇದೆ. ಅದು ನಾನು ಇನ್ನೂ ಇಷ್ಟು ಹೇಳಿದ್ರೆ ನಿಲ್ಸಕ್ಕೆ ಇಷ್ಟಪಟ್ಟು ಕಂಟಿನ್ಯೂ ಮುಂದಿನ ವಾರದಲ್ಲಿದೆ. ಇನ್ನೊಂದು ವಾಕ್ಯ ಹೋಗಿ ಇವಾಗ ಬನ್ನಿ. ನಾವಿಲ್ಲದವರು ಸಿದ್ಧಿಗೆ ಬರೋದಿಲ್ಲ. ಯೋಬನ ಪುಸ್ತಕ ಇವಾಗ ಬನ್ನಿ. 10, 8, 9ನೇ ವಾಕ್ಯ ಓದೋಣ. ನೀನು ನನ್ನನ್ನು ಜೇಡಿ ಮಣ್ಣಿನಿಂದಲೋ ಜೇಡಿ ಮಣ್ಣಿನಿಂದಲೋ ಎಂಬಂತೆ ರೂಪಿಸಿದಿ ಎಂದು ಕೃಪೆ ಮಾಡಿ ನೆನೆಸಿಕೋ. ಇವತ್ತು ಕರ್ತನ ಮೇಲೆ ನಮ್ಮ ಮಧ್ಯೆ ಇದೆ. ನಾವು ದೇವರ ಸಮ್ಮುಖದ ಬರುವಾಗ ಜೀವದ ಹೃದಯದಂತೆ ದೇವರೇ, ಅವನು ಯೋಬನು ಎಂತ ಶ್ರೀಮಂತವುಳ್ಳ ವ್ಯಕ್ತಿ. ನಾನು ಆವಾಗಲೇ ಅವ್ನಿಗೆ ಎಂತೆಂತ ಐಶ್ವರ್ಯಗಳಿದೆ. ಇವೆಲ್ಲದ್ರೂ ಸಹ ಅವನು ದೇವರ ಮುಂದೆ ಏನೂ ಇಲ್ಲ ಅಂದ್ರೆ, ದೇವರೇ ನಾನು ಜೇಡಿ ಮಣ್ಣು. ಆ ಜೇಡಿ ಮಣ್ಣು ಎಂಬ ಹೃದಯದ ದೇವರ ಸಮ್ಮುಖದಲ್ಲಿ ಬರೋಣ. ಆ ದೇವರ ಸಮ್ಮುಖಕ್ಕೆ ಬರುವುದಾದ್ರೆ ಆವಾಗ ಕರ್ತನ ಮೇಲೆ ನಾವು ಕೈ ಹಾಕೋಣ. ಆವಾಗ ದೇವರ ಉದ್ದೇಶ ನಮ್ಮಲ್ಲಿ ನೆರವೇರುವಂತದ್ದಾಗಿದೆ. ಅಲ್ಲೆಲ್ಲಾ ಇವತ್ತು ನಾವು ಝೀರೋ, Jesus is hero. Amen. ನಾವು ಜೀರೋ, Jesus is hero. Amen. ಎಚ್ಚರ ಹೇಳಕ್ ಸಾಧ್ಯ? Yes. ಹೇಳಿ ಸಭೆಗೆ ನಾವು. Amen. ನಾವು Jesus is my hero. Hallelujah. ಎಚ್ಚರ ಹೇಳಕ್ ಸಾಧ್ಯ? Hallelujah. ಹೌದು. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೊಡ ದೇವರು ದೇವಸ್ಥಾನಕ್ಕೆ ವಂದನೆ ಸಲ್ಲಿಸ್ತೀನಿ.